ಗುಡ್ ನ್ಯೂಸ್ ರಾಜ್ಯ ಸರ್ಕಾರದ ಅನ್ನಭಾಗ್ಯ ಯೋಜನೆ ಹಾಗೂ ಕೇಂದ್ರ ಸರ್ಕಾರದ ಪಿಎಂ ಗರೀಬ್ ಕಲ್ಯಾಣ ಅನ್ನ ಯೋಜನೆಯ ಅಡಿಯಲ್ಲಿ ಭಾರತ ಸರ್ಕಾರದ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯ ಅಡಿಯಲ್ಲಿ ಜನಸಾಮಾನ್ಯರಿಗೆ ಅತಿ ಕಡಿಮೆ ಬೆಲೆಯಲ್ಲಿ ಫ್ರೀಯಾಗಿ ಅಕ್ಕಿಯನ್ನ ನೀಡಲಾಗುತ್ತಿದೆ. ಇದಕ್ಕಾಗಿ ಸರ್ಕಾರವು ಜನರಿಗೆ ಪಡಿತರ ಚೀಟಿಗಳನ್ನ ನೀಡುತ್ತಿದೆ. ಇದನ್ನ ತೋರಿಸಿದರೆ ಮಾತ್ರ ಆಹಾರ ಧಾನ್ಯಗಳನ್ನ ಪಡೆಯಬಹುದಾಗಿತ್ತು. ಆದರೆ ಇದೀಗ ಈ 2025ರಿಂದ ದೊಡ್ಡ ಬದಲಾವಣೆಯನ್ನ ಮಾಡಲಾಗುತ್ತಿದ್ದು, ವೀಕ್ಷಕರೇ, ಇನ್ನು ಮುಂದೆ ನಿಮ್ಮ ಹತ್ತಿರ ಪಡಿತರ ಚೀಟಿ ರೇಷನ್ ಕಾರ್ಡ್ ಇಲ್ಲದಿದ್ದರೂ ಕೂಡ ನೀವು ರೇಷನ್ ಆಹಾರ ಧಾನ್ಯ ಅಕ್ಕಿಯನ್ನ ಪಡೆಯಬಹುದು. ಎಸ್ ವೀಕ್ಷಕರೇ, ಹೊಸ ವರ್ಷದಿಂದ ಪಡಿತರ ಚೀಟಿದಾರರ ನಿಯಮಗಳಲ್ಲಿ ಬದಲಾವಣೆಯಾಗಿದ್ದು, ಪಡಿತರ ಚೀಟಿದಾರರು ಪಡಿತರ ಪಡೆಯಲು ಇನ್ನು ಮುಂದೆ ರೇಷನ್ ಕಾರ್ಡ್ ಪಡೆದುಕೊಂಡು ನ್ಯಾಯಬೆಲೆ ಅಂಗಡಿಗೆ ಹೋಗುವ ಅಗತ್ಯವಿಲ್ಲ. ಹೌದು, ಏನಿದು ಹೊಸ ಬದಲಾವಣೆ ಅಂತ ನೋಡೋಕು ಮುನ್ನ ವೀಕ್ಷಕರೇ, ಇದೇ ರೀತಿ ದಿನಾಲು ಹೊಸ ಅಪ್ಡೇಟ್ಸ್ ಅನ್ನ ನಿಮ್ಮ ಸ್ಮಾರ್ಟ್ ಫೋನ್ ನಲ್ಲಿ ಪಡೆಯಲು ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಈ ಕನ್ನಡ ಆಲ್ರೌಂಡ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ. ಹೌದು ವೀಕ್ಷಕರೇ, ಸರ್ಕಾರದ ಈ ಹೊಸ ಬದಲಾವಣೆಯದಿಂದಾಗಿ ನಗರದಿಂದ ದೂರ ವಾಸಿಸುವ ಜನರಿಗೆ ಪ್ರಯೋಜನ ಆಗುತ್ತಿದ್ದು, ರೇಷನ್ ಕಾರ್ಡ್ ಇಲ್ಲದ ಕಾರಣ ಪಡಿತರ ಪಡೆಯಲು ಸಾಧ್ಯವಾಗಿರಲಿಲ್ಲ. ಹೀಗಾಗಿ ಇದೀಗ ಇನ್ನು ಮುಂದೆ ಮೇರಾ ರೇಷನ್ 2.0 ಎಂಬ ಹೊಸ ಅಪ್ಲಿಕೇಶನ್ ಬಿಡುಗಡೆ ಮಾಡಲಾಗಿದ್ದು, ನೀವು ರೇಷನ್ ಕಾರ್ಡ್ ಇಲ್ಲದೆಯೇ ಈ ಮೇರಾ ರೇಷನ್ 2.0 ಅಪ್ಲಿಕೇಶನ್ ಅನ್ನ ರಿಜಿಸ್ಟ್ರೇಷನ್ ಲಾಗಿನ್ ಮಾಡುವ ಮೂಲಕ ಫ್ರೀಯಾಗಿ ಆಹಾರ ಧಾನ್ಯ ರೇಷನ್ ಅನ್ನ ಪಡೆದುಕೊಳ್ಳಬಹುದು. ನೀವು ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಸ್ಟೋರ್ ನಲ್ಲಿ ಈ ಅಪ್ಲಿಕೇಶನ್ ಲಭ್ಯವಿದ್ದು, ಅಪ್ಲಿಕೇಶನ್ ಅನ್ನ ನೀವು ಓಪನ್ ಮಾಡಿದ ನಂತರ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನ ಎಂಟರ್ ಮಾಡುವ ಮೂಲಕ ರಿಜಿಸ್ಟ್ರೇಷನ್ ಮಾಡುವ ಮೂಲಕ ನೀವು ಮೇರಾ ರೇಷನ್ ಅಪ್ಲಿಕೇಶನ್ ಅನ್ನ ಬಳಸಿಕೊಳ್ಳಬಹುದು. ಈ ಅಪ್ಲಿಕೇಶನ್ ನ ಮೂಲಕ ನೀವು ನ್ಯಾಯಬೆಲೆ ಅಂಗಡಿಗೆ ಭೇಟಿ ಮಾಡಿ ಅಪ್ಲಿಕೇಶನ್ ನಲ್ಲಿ ಬರುವ ಪಡಿತರ ಚೀಟಿಯ ಮಾಹಿತಿಯನ್ನ ತೋರಿಸುವ ಮೂಲಕ ಫ್ರೀಯಾಗಿ ಆಹಾರ ಧಾನ್ಯವನ್ನ ಪಡೆದುಕೊಳ್ಳಬಹುದು. ವೀಕ್ಷಕರೇ,